ಪೊಲೀಸ್ ಇಲಾಖೆ ಕುಷ್ಟಗಿ, ತಾಲೂಕು ಕಾನೂನು ಸೇವಾ ಸಮಿತಿ ಕುಷ್ಟಗಿ, ತಾಲೂಕು ವಕೀಲರ ಸಂಘ ಕುಷ್ಟಗಿ, ತಾಲೂಕು ಪಂಚಾಯತ ಕುಷ್ಟಗಿ, ಪುರಸಭೆ ಕುಷ್ಟಗಿ, ಸಣ್ಣ ನೀರಾವರಿ ಉಪವಿಭಾಗ ಕುಷ್ಟಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ದಿನಾಂಕ 25/3/2026 ಬುಧವಾರದಂದು ಮುಂಜಾನೆ 10 ಗಂಟೆಗೆ ವಿಶ್ವ ಜಲ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವು ಮದಲಗಟ್ಟಿ ಗ್ರಾಮದ ಹತ್ತಿರದ ನಿಡಶೇಸಿ ಕೆರೆ ಆವರಣದಲ್ಲಿ ನಡೆಯಿತು. ಮಂಜುನಾಥ ಆರ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು, ತಾಲೂಕಾ ಕಾನೂನು ಸೇವಾ ಸಮಿತಿ ಕುಷ್ಟಗಿ ಇವರು ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕುಷ್ಟಗಿ ಭಾಗದಲ್ಲಿ ಇಷ್ಟು ದೊಡ್ಡ ಕೆರೆ ಇದ್ದು ಇದನ್ನು ಉತ್ತಮ ರೀತಿಯಿಂದ ಅಭಿವೃದ್ಧಿಪಡಿಸಿದರೆ ಎಲ್ಲರಿಗೂ ನೀರಿನ ಸೌಲಭ್ಯವಾಗುತ್ತದೆ ಎಂದು ಹೇಳಿದರು. ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಮಹಾಂತೇಶ ಚೌಲಗಿಯವರು ಮಾತನಾಡಿ, ನೀರು ನಮಗೆ ಎಷ್ಟು ಅವಶ್ಯಕತೆ ಇದೆ ಎನ್ನುವುದು ಗೊತ್ತಿದ್ದರೂ ಕೂಡ ನೀರು ಪೋಲಾಗುವುದನ್ನು ತಡೆಯಲು ಯಾರೂ ಮುಂದಾಗುತ್ತಿಲ್ಲ ಎಂದರು. ಆರಕ್ಷಕ ವೃತ್ತ ನಿರೀಕ್ಷಕರಾದ ವಿಶ್ವನಾಥ್ ಹಿರೇಗೌಡರ್ ಮಾತನಾಡಿ, ಕೆರೆಯ ಅಭಿವೃದ್ಧಿಯ ಸಲುವಾಗಿ ಆಗಿನ ಕಾಲಕ್ಕೆ ಸುಮಾರು 1,08,00,000 ರೂಪಾಯಿ ಸಂಗ್ರಹವಾಗಿದೆ ಎಂದು ಹೇಳಿದರು. ದೇವೇಂದ್ರಪ್ಪ ಇಟ್ಟಂಗಿ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಸಣ್ಣ ನೀರಾವರಿ ಉಪವಿಭಾಗ ಕುಷ್ಟಗಿ ಇವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಎಂಎಲ್ ಪೂಜೇರಿ, ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ತಾಲೂಕಾ ಕಾನೂನು ಸೇವಾ ಸಮಿತಿ ಕುಷ್ಟಗಿ ಹಾಗೂ ಗ್ರೇಡ್ 2 ತಹಸೀಲ್ದಾರ್ ರಜನಿಕಾಂತ್ ಕೆಂಗಾರಿ, ತಾಲೂಕಾ ಪಂಚಾಯತ ಕಾರ್ಯನಿರ್ವಾಹಕ ಅಧಿಕಾರಿ ಪಂಪಾಪತ್ತಿ ಹಿರೇಮಠ್, ಆರಕ್ಷಕ ವೃತ್ತ ನಿರೀಕ್ಷಕರಾದ ವಿಶ್ವನಾಥ್ ಹಿರೇಗೌಡರ್, ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ಬೀಳಗಿ, ವಕೀಲರ ಸಂಘದ ಅಧ್ಯಕ್ಷರಾದ ಎಚ್ಆರ್ ನಾಯಕ್, ಸಹಾಯಕ ಸರ್ಕಾರಿ ಅಭಿಯೋಜಕರಾದ ರಾಯಣ್ಗೌಡ ಎಲ್, ಅಪಲು ಸರ್ಕಾರಿ ವಕೀಲರಾದ ಪರಸಪ್ಪ ಎನ್ ಗುಜಮಾಗಡಿ, ಪಿಎಸ್ಐ ಹನುಮಂತಪ್ಪ ತಳವಾರ್, ಪ್ರಾದೇಶಿಕ ವಲಯ ಅರಣ್ಯ ಅಧಿಕಾರಿ ಶಿವರಾಜ್ ಮೇಟಿ ಹಾಗೂ ಕೆರೆ ಅಭಿವೃದ್ಧಿಯ ಸಮಿತಿಯ ಸದಸ್ಯರು ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದೇ ವೇಳೆ ಎಲ್ಲರಿಗೂ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ರಿಪೋರ್ಟರ್ ಭೀಮಸೇನರಾವ್ ಕುಲಕರ್ಣಿ, ಜಿಎಂ ನ್ಯೂಸ್ ಕುಷ್ಟಗಿ. ಪ್ರೋತ್ಸಾಹಗಳು ಸಿಗುತ್ತೆ. ಆ ಕಾರ್ಯಕ್ರಮ ತುಂಬಾ ದೊಡ್ಡದಾಗಿ ನಡೆಯುತ್ತೆ. ಇಂಥ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡಿರುವಂತಹ ಕಾರ್ಯಕ್ರಮ ಮಾಡುವಾಗ ಸಾಕಷ್ಟು ಪ್ರೋತ್ಸಾಹ ಸಿಗುವಂತ ಸಂಖ್ಯೆನೇ ಕಡಿಮೆ. ಆದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ, ಈ ಒಂದು ಕಾರ್ಯಕ್ರಮ ಇಲ್ಲಿ ಮಾಡಬೇಕು ಅಂತಂದಾಗ ನಮ್ಮ ಜೊತೆ ಕೈ ಜೋಡಿಸೋ ಸಂಖ್ಯೆ ಅಪಾರವಾಗಿದೆ. ವಿವಿಧ ಸಂಘಟನೆಗಳು, ಗ್ರಾಮಸ್ಥರು, ಕುಷ್ಟಗಿಯ ವಿವಿಧ ಉದ್ಯಮಿಗಳು, ಸಾಕಷ್ಟು ಜನ, ಜೊತೆಗೆ ಎಲ್ಲಾ ಇಲಾಖೆ ಅಧಿಕಾರಿಗಳು ನಮ್ಮೊಂದಿಗೆ ಕೈ ಜೋಡಿಸಿ ಇಷ್ಟು ದೊಡ್ಡ ಕೆರೆ ಇದೆ, ಇದಕ್ಕೊಂದು ಒಳ್ಳೆಯ ರೂಪವನ್ನು ಕೊಟ್ಟರೆ ಇಲ್ಲಿ ಹೆಚ್ಚು ನೀರಿನ ಸಂಗ್ರಹ ಆದ್ರೆ ಎಲ್ಲಾ ಕಡೆಗೂ ಕೂಡ ನೀರಿನ ಸೌಲಭ್ಯತೆ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನ, ಅದರಲ್ಲೂ ನಮ್ಮ ವಿಶ್ವ ಜಲ ದಿನಾಚರಣೆಗೆ ಸಂಬಂಧಪಟ್ಟಂತ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನ ಈ ದಿನ ನೀವು ತಮ್ಮೊಂದಿಗೆ ನಾವು ಆಯೋಜನೆ ಮಾಡ್ಕೊಂಡಿದ್ದೇವೆ. ಇಲ್ಲಿ ಹೆಚ್ಚಾಗಿ ಈ ಕೆರೆಯ ಸುತ್ತಮುತ್ತ ಇರುವಂತಹ ಗ್ರಾಮದ ಗ್ರಾಮಸ್ಥರು ಬಂದಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಬೆಂಚ್ಬಟ್ಟಿ ಇರ್ಬೋದು, ಮದಲ್ಗಟ್ಟೆ ಇರ್ಬೋದು, ನಿಡಶೇಷಿ ಇರ್ಬೋದು. ಸೊ ಆಗ ಇತರೆ ಗ್ರಾಮಸ್ಥರು ಬಂದಿದ್ರಿ. ಈ ಕೆರೆಯ ಕಾರ್ಯಕ್ರಮವನ್ನ, ಈ ಕೆರೆಯಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ಕೊಳ್ಳಿಕ್ಕೆ, ಆಯೋಜನೆ ಮಾಡ್ಲಿಕ್ಕೆ ಈ ಗ್ರಾಮದ ಜನರು ಯಾರು ಮುಂದೆ ಬಂದಿರ್ಲಿಲ್ಲ. ಅಂದ್ರೆ ಇಂಥದ್ದೊಂದು ಕಾರ್ಯಕ್ರಮ ನಮಗ್ ಬೇಕು, ಈ ಕೆರೆಯ ಸಂರಕ್ಷಣೆ ಆಗ್ಬೇಕು, ಈ ಕೆರೆಯ ಸೌಂದರ್ಯೀಕರಣ ಆಗ್ಬೇಕು, ಈ ಕೆರೆಯಲ್ಲಿ ಹೆಚ್ಚು ನೀರು ನಿಲ್ಲುವಂತೆ ಆಗ್ಬೇಕು ಅಂತೇಳಿ ಹೆಚ್ಚಾಗಿ ಬಯಸಿದವರು ಕಡಿಮೆ. ಯಾಕೆಂತಂದ್ರೆ ತಮಗೆ ತಮ್ಮದೇ ಆದಂತ ಕೆಲಸದ ಒತ್ತಡ ಇರುತ್ತೆ. ಆ ಕಾರಣದಿಂದಾಗಿ ತಾವೆಲ್ಲರೂ ಅದನ್ನ ಮಾಡ್ಲಿಕ್ಕಾಗಿರಲಿಲ್ಲ. ಆದ್ರೆ ಈ ಒಂದು ಕೆಲಸಕ್ಕೆ ಅತಿ ಹೆಚ್ಚಾಗಿ ಉತ್ಸಾಹವನ್ನು ತೋರಿರುವಂತವರು ಇತರ ಕಡೆಗಳಿಂದ ಬಂದಿರುವಂತವರೇ ಜಾಸ್ತಿ ಇದ್ದಾರೆ. ಒಮ್ಮೆ ಯೋಚನೆ ಮಾಡಿ, ಈ ವೇದಿಕೆ ಮೇಲೆ ಕೂತಿರುವಂತ ಯಾವುದೇ ಒಬ್ಬ ಅಧಿಕಾರಿ ಆಗಿರ್ಬೋದು, ಮದ್ದಲಗಟ್ಟೆ ಗ್ರಾಮದವ್ರು ಯಾರು ಇಲ್ಲ, ನಿಡಶೇಷಿಯವರು ಯಾರಾದ್ರೂ ಇದಾರ? ನಿಡಶೇಷಿಯವರು ಇಲ್ಲ, ಬೆಂಚ್ಬಟ್ಟಿಯವರು ಇಲ್ಲ, ಅಥವಾ ಅಲ್ಲಲ್ಲಮ್ಮ ನಿಮ್ಮನ್ನ ಕೇಳ್ತಾರೆ, ಇಲ್ಲಿ ಕೂತಿರುವಂತವ್ರು, ಇಲ್ಲೇನು ಕೂತಿದಾರಲ್ವಾ, ಅಥವಾ ಇಲ್ಲಿ ಕೆರೆ ಸಮಿತಿಯವರು ಏನಿದ್ದಾರೆ, ಇವ್ರು ಯಾರು ಕೂಡ ಈ ಗ್ರಾಮದವ್ರು ಯಾರು ಇಲ್ಲ ಅಲ್ವಾ? ಇದೀರಾ ಯಾರಾದ್ರು? ಈ 4 ಕೆರೆ ಸುತ್ತಮುತ್ತ ಬರುವಂತ ಗ್ರಾಮಸ್ಥರು ಯಾರಾದ್ರೂ ಇದೀರಾ? ಯಾರು ಇಲ್ಲ. ಈಗ ಈ ಕೆರೆಯ ಫಲವನ್ನ ಉಣ್ಣುವಂತಹ ವ್ಯಕ್ತಿಗಳು ಈ ವೇದಿಕೆ ಮೇಲೂ ಇಲ್ಲ. ಈ ಕೆರೆಯನ್ನ ರಕ್ಷಣೆ ಮಾಡುವಂತಹ ಸಮಿತಿನಲ್ಲಿ ಇರುವಂತವ್ರು ಕೂಡ ಇಲ್ಲಿ ನಿಲ್ಲುವಂತಹ ನೀರಿನ ಪ್ರತಿಫಲವನ್ನು ಉಣ್ಣುವಂತವ್ರು ಯಾರು ಇಲ್ಲ ಅಲ್ವಾ? ಹಂಗಿದ್ರೆ ಇದು ಪ್ರತಿಫಲವನ್ನು ಉಣ್ಣುವಂತವ್ರು ಯಾರು? ಮದ್ದಲಗಟ್ಟೆ ಗ್ರಾಮದವರು, ಬೆಂಚ್ಬಟ್ಟಿ ಗ್ರಾಮದವರು, ನಿಡಶೇಷಿಯವರು, ಕೊಡತಗೇರಿಯವರು, ಸುತ್ತಮುತ್ತ ಇರುವಂತಹ 4-5 ಗ್ರಾಮಗಳ ಜನ ನೇರವಾಗಿ ಇದರ ಪ್ರತಿಫಲವನ್ನ ತಾವು ಉಣ್ತಾ ಇದ್ದೀರಿ. ಅಂದ್ರೆ ಹೆಚ್ಚಿನ ಜವಾಬ್ದಾರಿ ಯಾರಿಗಿರ್ಬೇಕಾಗಿದ್ರೆ? ಮೇಲ್ ಕೂತಿರುವಂತಹ ಅಧಿಕಾರಿಗಳ ಅಥವಾ ಕೆರೆ ಸಮಿತಿಯವರಿಗಿರ್ಬೇಕಾ, ಅಥವಾ ಈ ಗ್ರಾಮಸ್ಥರಿಗಿರ್ಬೇಕಾ? ಗ್ರಾಮಸ್ಥರಿಗಿರ್ಬೇಕಲ್ವಾ? ಆದ್ರೆ ನಿಮ್ಮಲ್ಲ ಉತ್ಸಾಹನೇ ಕಾಣ್ತಾ ಇಲ್ಲ ನಮಗೆ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಬಂದಿಲ್ಲಿ ಮಾಡಿದರೆ ಅದ್ರ ಉತ್ಸಾಹವನ್ನ ತೋರಿ ಮುಂದೆ ಅದನ್ನ
ತುಂಬಾ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀವಿ ನಾವು. ಆ ಒಂದು ಬದ್ಧತೆ ನಿಮಗೆ ಬೇಕಲ್ವಾ? ಸೊ ಹಿರಿಯರು ಮಾಡಿಕೊಟ್ಟಿದ್ದಾರೆ, ಕೆರೆಯನ್ನ ನಿರ್ಮಾಣ ಮಾಡಿದ್ರು, ಕಟ್ಟೆಯನ್ನ ಕಟ್ಟಿದ್ರು, ಅದಕ್ಕೆ ಬೇಕಾಗಿರೋ ಸವಲತ್ತುಗಳನ್ನೆಲ್ಲ ಮಾಡಿಕೊಡ್ತಾ ಇದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಇದೇ ತರ ತುಂಬಾ ಚೆನ್ನಾಗಿ ಕೆರೆಯನ್ನ ನೋಡ್ಕೊಳ್ಬೇಕು ಅನ್ನೋಂಥ ಜವಾಬ್ದಾರಿ, ಆ ಬದ್ಧತೆ ನಿಮ್ಮಲ್ಲಿ ಬಂದಾಗ ಮಾತ್ರ ಇಂತಹ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಪ್ರತಿ ವರ್ಷದಲ್ಲಿಯೂ ಕೂಡ ಇದೇ ತರದ ಕೆಲಸಗಳನ್ನ ಎಲ್ಲ ಅಧಿಕಾರಿಗಳು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಸ್ಥಳೀಯವಾಗಿರುವಂತಹ ನೀವುಗಳು ಆ ಕಾರ್ಯವನ್ನ ಜಾಸ್ತಿ ಮಾಡ್ಬೇಕಾಗತ್ತೆ. ಈ ಕೆರೆಯನ್ನ ಉಳಿಸ್ಕೊಳ್ಳೋದಕ್ಕೆ ನಿಟ್ಟಿನಲ್ಲಿ ತಾವೆಲ್ಲರೂ ಬದ್ಧರಾಗಿದ್ದಾಗ ಮಾತ್ರ ಈ ಕೆರೆ ಸಂಪೂರ್ಣವಾಗಿ ನೂರಾರು ವರ್ಷಗಳ ಕಾಲ ಇದೇ ರೀತಿ ಉಳಿಲಿಕ್ಕೆ ಸಾಧ್ಯತೆ ಇದೆ ಅಲ್ವಾ? ಸೊ ಯಾವುದೇ ಅಧಿಕಾರಿಗಳು, ಇಲ್ಲಿ ಕುಳಿತಿರುವಂತ ಯಾವ ಅಧಿಕಾರಿಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಮಾಡಬೇಕು ಅನ್ನೋಂತ ಯಾವುದೇ ರೀತಿ ಜವಾಬ್ದಾರಿ ಇಲ್ಲ. ಅವರೆಲ್ಲರೂ ಕೂಡ ಬಂದು ಅಥವಾ ಈ ಒಂದು ಕೆರೆಯ ಸಮಿತಿಯವರು ಕೂಡ ಬಂದು ಇಲ್ಲಿ ಮಾಡ್ತಾ ಇರುವಂತದ್ದು ಈ ಜಾಗಕ್ಕೆ, ಈ ಸುತ್ತಮುತ್ತಲಿನ ಜನತೆಗೆ ಒಳ್ಳೇದಾಗ್ಲಿ. ಇಲ್ಲಿ ನೀರು ನಿಂತ್ರೆ ಬಹಳಷ್ಟು ಕಡೆಗಳಿಗೆಲ್ಲ ನೀರಿನ ಸೌಲಭ್ಯ ಜಾಸ್ತಿ ಆಗುತ್ತೆ. ಈ ತರದೊಂದು ಮನೋಭಾವನೆಯನ್ನು ಇಟ್ಕೊಂಡು, ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಅವರೆಲ್ಲರೂ ಸೇರಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನೇರವಾಗಿ ಪ್ರತಿಫಲವನ್ನು ಪಡೆಯುವಂತ ನಾವೇನೂ ಮಾಡ್ದೇನೆ ಬೇರೆಯವ್ರ ಕಡೆಯಿಂದನೇ ಅವ್ರು ಮಾಡ್ಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡುವಂತದ್ದು ತಪ್ಪಾಗತ್ತಲ್ವಾ? ಸೊ ಹಾಗಾಗಿ ನಾನು ಈ ಒಂದು ನಿಡಶೇಷಿ ಕೆರೆಯ ಸುತ್ತಮುತ್ತ ಇರುವಂತಹ ಗ್ರಾಮಸ್ಥರಲ್ಲಿ ನಾನು ಮಾಡ್ಕೊಳ್ಳುವಂತ ವಿನಂತಿ ಇಷ್ಟೇನೆ, ಮುಂದಿನ ದಿನಗಳಲ್ಲಿ ಈ ಕೆರೆಯನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಈ 4-5 ಗ್ರಾಮಸ್ಥರು ಸೇರಿ ನೀವು ಮಾಡಿದಾಗ ಮಾತ್ರ ಈ ಕೆರೆ ಶಾಶ್ವತವಾಗಿ ಇದೇ ತರ ಉಳಿಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ನಿಮ್ಮ ಪ್ರತಿ ಗ್ರಾಮದಲ್ಲಿಯೂ ಕೂಡ ಒಂದು ಕೆರೆ ಕಾವಲು ಸಮಿತಿ ಅಂತೇಳಿ ಒಂದು ಮಾರ್ಗ ಸಮಿತಿಯನ್ನ ಮಾಡ್ಕೊಳ್ಳಿ. ಆ ಕೆರೆ ಕಾವಲು ಸಮಿತಿಯಿಂದ ಈ ಕೆರೆ ಯಾವುದೇ ರೀತಿಯಿಂದ ಒತ್ತುವರಿ ಆಗದೇ ಇರೋ ರೀತಿ ನೋಡ್ಕೊಳ್ಳುವಂಥದ್ದು, ಕೆರೆಯಲ್ಲಿ ಯಾವ್ದಾದ್ರು ಕಾನೂನು ಬಾಹಿರ ಏನಾದ್ರು ಕೆಲಸಗಳಾಗ್ತಾ ಇದ್ರೆ ಅದನ್ನ ತಡೆಯುವಂಥದ್ದು, ಕೆರೆಯ ಸ್ವಚ್ಛತೆಯನ್ನ ಕಾಪಾಡುವಂಥದ್ದು. ಮೊದಲನೇದಾಗಿ ನಾವು ಮಾಡಬೇಕಾಗಿರುವಂಥದ್ದು ಅದೇ ಕೆಲಸವನ್ನ. ಯಾಕೆ ಅಂತಂದ್ರೆ ನಾವು ನೋಡಿದಾಗೆ ಕೆರೆ ಒಂದು ನಿರ್ಮಾಣ ಆಯ್ತು, ಆ ಕೆರೆಗೆ ನೀರು ಬಂದು ನಿಲ್ತು ಅಂದ್ರೆ ಅಲ್ಲಿ ಆರಂಭ ಆಗುವಂತ ಕೆಲಸ ಕಾರ್ಯಗಳೇನಪ್ಪಾ ಅಂದ್ರೆ ಒಂದು ಬಯಲುದೆಸೆ, ಹಾಗೇನೆ ಜಾನುವಾರುಗಳನ್ನ ತೊಳೆಯುವಂಥದ್ದು ಅಥವಾ ವಾಹನಗಳನ್ನ ತೊಳೆಯುವಂಥದ್ದು, ಈ ರೀತಿ ಮಾಡಿ ಆ ಕೆರೆಯ ನೀರನ್ನ ಮಾಲಿನ್ಯ ಮಾಡುವಂತಹ ಕೆಲಸಗಳು ಹೆಚ್ಚಾಗ್ತಾ ಹೋಗುತ್ತೆ. ಅಂತದನ್ನೆಲ್ಲ ಕಡಿವಾಣ ಹಾಕಬೇಕು ಅಂದ್ರೆ ಆಯಾ ಕೆರೆಯ ಅಕ್ಕಪಕ್ಕದಲ್ಲಿ ಬರುವಂತಹ ಗ್ರಾಮಸ್ಥರೇ ಅದನ್ನ ಕಾವಲು ಸಮಿತಿ ಅಂತೇಳಿ ಮಾಡ್ಕೊಂಡು ನೀವೇ ಅದನ್ನ ರಕ್ಷಣೆಯನ್ನ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಅದು ಸಾಕಾರ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಏನು ಕಲ್ಕೊಂಡು ಬಂದಂತಾರೆ, ಗಾಳಿ, ನೀರು, ಬೆಳಕು, ಆಹಾರ ಇದು ಬೇಕು ಮೊದಲು ಮುಖ್ಯವಾಗಿ ಅಂತ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ, ಉಳಿಸ್ಕೊಂಡು ಬಂದಿದ್ದೀವಿ. ಆದ್ರೆ ಇವತ್ತು ಏನಾಗ್ತಾ ಇದೆ ನಾವೆಲ್ಲ ನೋಡ್ತಾ ಇದ್ದೀವಿ, ನೀರು ಇಷ್ಟು ಪ್ರಮುಖ ಅಂತ ನಮ್ಮ ಜೀವನಕ್ಕೆ ಅವಶ್ಯಕತೆ ಅಂತ ಗೊತ್ತಿದ್ರು ಕೂಡ ನೀರನ್ನು ಸಾಕಷ್ಟು ಇಂದು ವಿವಿಧ ವಿಧಾನಗಳಲ್ಲಿ ಬಹಳಷ್ಟು ಪೂರ್ಣವನ್ನು ಮಾಡ್ತಾ ಇದ್ದೀವಿ. ನಾವು ಭೂಗೋಳಶಾಸ್ತ್ರದಲ್ಲಿ ನೀರಿನ ಬಗ್ಗೆ ಅಧ್ಯಯನ ಮಾಡಿದಾಗ ನಮಗೆ ಕಂಡು ಬರ್ತದೆ, ಈ ಭೂಮಿ ಮೇಲೆ 71% ನೀರಿದೆ ಅಂತ ಹೇಳ್ತಾರ. ಅಂದ್ರೆ ಉಳಿದಿರ್ತಕ್ಕಂಥ 30% ಮಾತ್ರ ಭೂಮಿ ಇದೆ, 70% ನೀರಿದೆ. ಆದ್ರೂ ಕೂಡ ಈ ಜಗತ್ತಿನಲ್ಲಿ ನೀರಿಗಾಗಿ ಎಷ್ಟು ಪದಾರ್ಥ ಇದ್ದೀವಿ ಅಂತ ನೀವೇ ನೋಡ್ತಾ ಇದ್ದೀರಿ. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಪ್ರದೇಶದಲ್ಲೂ ಕೂಡ ನೀರಿಗಾಗಿ ಹಾಹಾಕಾರ, ಬಡದಾಟ, ಜಗಳ, ಅದರಷ್ಟೇ ಅಂತ ಸಲುವಾಗಿ ಸಾಕಷ್ಟು ಕೂಡ ನಾವು ಇಂಥ ಕೇಸನ್ನು ಕೂಡ ನೋಡಿರ್ತೀವಿ. ಇಲ್ಲ ನೀರಿಗಾಗಿ ಯಾಕೆ ಈ ರೀತಿ ಆಗ್ತಾ ಇದೆ, ಯಾಕೆ ಇಂಥ ಪರಿಣಾಮಗಳು ಇಂಥ ಕೃತ್ಯ ಆಗ್ತಾ ಇದೆ ಅಂತಂದ್ರೆ ಈ ನೀರಿನ ಬಗ್ಗೆ ನಮಗೆ ಸರಿಯಾಗಿ ಭಾವನೆ ಇಲ್ಲ. ಈಗ ಹೇಳ್ದಂಗೆ 70% ನೀರಿದೆ, 30% ಭೂಮಿ ಇದೆ. ಈ 70%ದಲ್ಲಿ ಮತ್ತೆ ನಾವು ಡಿವೈಡ್ ಮಾಡಿದ್ರೆ 97% ನಮ್ಮ ನೀರು ಕುಡಿಲಿಕ್ಕೆ ಬರೋದಿಲ್ಲ, ಅಂದ್ರೆ ನೇರವಾಗಿ ನಮಗೆ ಬೆಳಗ್ಗೆ ಯೋಗ್ಯ ಇರೋದಿಲ್ಲ. ಆ 97% ಎಲ್ಲಿರ್ತದೆ ಅಂತಂದ್ರೆ ಸಮುದ್ರದಲ್ಲಿ ಬರೋ ನೀರು ಇರ್ತದೆ, ಅದನ್ನ ನಾವು ಯೂಸ್ ಮಾಡೋಕ್ಕಾಗಲ್ಲ. ಇನ್ನು ಉಳಿದಿರತಕ್ಕದ್ದು ಮಂಜುಗಡ್ಡೆ ಆಗಿರ್ತದೆ, ಬರಪ ಇರ್ತದೆ, ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಇನ್ನು ಕೆಲವೊಂದಿಷ್ಟು ನೀರು ಕಾಡುಗಳಲ್ಲಿ ಹರಿದು ಹೋಗ್ತಿರ್ತದೆ, ಕಾಡುಗಳಲ್ಲಿ ಶೇಖರಣೆ ಆಗಿರ್ತದೆ, ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಇನ್ನು ಕೆಲವೊಂದಿಷ್ಟು ನೀರು ಕಂದಕಗಳಲ್ಲಿ ತಗ್ಗು ಪ್ರದೇಶಗಳಲ್ಲಿ ನಿಂತ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಇಂಥ 97% ನೀರು ಬರೀ ಅಲ್ಲೇ ವೇಸ್ಟ್ ಆಗ್ತದೆ. ಇನ್ನು ಉಳಿದಿರೋದು 3%. ಆ 3% ಅಲ್ಲೂ ಕೂಡ ಸೂಕ್ಷ್ಮವಾಗಿ ನಾವು ಅಧ್ಯಯನ ಮಾಡಿದಾಗ ನಮ್ಮ ನೇರವಾಗಿ ನಾವು ಕುಡಿತೀವಿ ಅಂತಂದ್ರೆ ಈಗಾಗಲೇ ಸಾರ್ ಹೋದಂಗ 0.33 0.3% ಅಷ್ಟೇ ಬರ್ತದೆ ನೀರು, ಅಲ್ಲಿಗೆ ಬಂದು ನಿಂತದ. ಅಂದ್ರೆ 70% ನೀರು ಇದ್ದಾಗಲೂ ಕೂಡ ಕೇವಲ 30% ಭೂಮಿ ಇದ್ದಾಗಲೂ ಕೂಡ ನೀರಿಗಾಗಿ ನಾವು ಇಷ್ಟೊಂದು ಪ್ರತಿನಿಧಿಸ್ತಾ ಇದ್ದೀವಿ. ಅದಕ್ಕೆ ನಾವು ಏನು ಮಾಡ್ಬೇಕಂತಂದ್ರೆ ಈ ರೀತಿ ಏನು ಕೆರೆ ಇರಲ್ಲ, ಈ ಕೆರೆಗಳಲ್ಲಿ ನೀರು ಏನು ಬರ್ತದೆ ಈ ನೀರನ್ನ ಸಂಗ್ರಹಣೆ ಮಾಡುವಂತ ಎಲ್ಲ ಕೆಲಸ ಮಾಡಬೇಕು. ನಾವು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತುಂಗಭದ್ರಾ ಡ್ಯಾಮ್ ಆಗಬೇಕು, ಆಲಮಟ್ಟಿ ಡ್ಯಾಮ್ ಆಗಬೇಕು, ಅಂತಲ್ಲೇ ಮಾತ್ರ ನೀರು ಸಂಗ್ರಹಣೆ ಆಗಬೇಕು ಅಂತ ನಾವು ಈ ರೀತಿ ವಿಚಾರ ಮಾಡ್ಕೊಂಡು ಕೂತರಾಗಲ್ಲ. ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮ ಮನೆಯಿಂದ ಹಿಡ್ಕೊಂಡು ನೀರನ್ನು ಮಿತವಾಗಿ ಬಳಸಬೇಕು. ಇಂಥ ಕೆರೆಗಳಲ್ಲಿ ನೀರು ಹಾಳಾಗಿ ಹೋಗದಂತೆ, ಪೋಲಾಗಿ ಹೋಗಂತೆ ತಡೆ ಹಿಡಬೇಕು, ಅಲ್ಲಲ್ಲೇ ಓಟೆಗಳನ್ನ ಕಟ್ಟಬೇಕು. ನಾವು ಮತ್ತೆ ನೋಡಿದಾಗ ಓನ್ಲಿ 0.3% ನಮಗೆ ಸರ್ಫೇಸ್ ವಾಟರ್ ಸಿಗುತ್ತೆ. ಸೊ ಇಷ್ಟು
ಸ್ಕೇರ್ಸಿಟಿ ಇರ್ತಕ್ಕಂಥ ಒಂದು ನೈಸರ್ಗಿಕ ಸಂಪತ್ತನ್ನ ನಾವು ಅತ್ಯಂತ ಜವಾಬ್ದಾರಿಯಿಂದ ಮತ್ತು ಅದನ್ನ ಅರ್ಥಪೂರ್ಣವಾಗಿ ನಾವು ಬಳಕೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಅದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ವಿಶೇಷ ದಿನವಾಗಿ ನಾವು ಇದನ್ನ ಬಳಕೆ ಮಾಡ್ಕೊತಿದ್ವಿ. 1993ರಲ್ಲಿ ವಿಶ್ವ ಅಂತರ್ಜಲ ದಿನಾಚರಣೆಗೆ ಪ್ರಾರಂಭವಾಯಿತು. ಅಲ್ಲಿಂದ ಇಲ್ಲಿವರೆಗೆ ಬೇರೆ ಬೇರೆ ಟೈಟಲ್ಗಳನ್ನ ಕೊಟ್ಟುಕೊಂಡು ಈ ಒಂದು ನೀರಿನ ಬಳಕೆ ಮತ್ತು ಅದರ ಮಹತ್ವ ಮತ್ತು ಸಂರಕ್ಷಣೆ ಬಗ್ಗೆ ಕಾರ್ಯಾಗಾರಗಳು ನಡೀತಿದ್ದೇವೆ. ಅಂತ ಒಂದು ಕಾರ್ಯಕ್ರಮವನ್ನ ಮಾನ್ಯ ನ್ಯಾಯಾಧೀಶರು ಈ ಒಂದು ಕೆರೆಯಲ್ಲಿ ಮಾಡೋದಕ್ಕೆ ಒಪ್ಪಿಗೆ ಸೂಚಿ ಅವರು ಕೂಡ ಖುದ್ದಾಗಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನ ತಂದಿದ್ದಾರೆ. ಈ ಒಂದು ದೇಣಿಗೆ ಸುಮಾರು ಈ ಒಂದು ಕುಷ್ಟಗಿ ಭಾಗದಲ್ಲಿ ಆಗಿನ ಕಾಲಕ್ಕೆ ಸಾರ್ವಜನಿಕವಾಗಿ ಸಂಗ್ರಹವಾದಂತಹ ಅತಿ ದೊಡ್ಡ ಮೊತ್ತದ 1,08,00,000 ರೂಪಾಯಿಗಳು ಸಂಗ್ರಹವಾಯಿತು. ಕೆರೆಯ ನೀರು ಮಾಲಿನ್ಯಗೊಳ್ಳಲು ಬಿಡುವುದಿಲ್ಲ. ನಮ್ಮ ಕೆರೆ ನಮ್ಮ